ಮತ್ತೆ ಸುಹಾಸಿನಿಗೆ ಸ್ವಾಗತ. ಅವಧಿಗೆ ಮುನ್ನ ಹುಟ್ಟುವ ಶಿಶುಗಳಲ್ಲಿ ಕಾಣಿಸಿಕೊಳ್ಳುವಂತಹ ಅಂಧತ್ವದ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತಿದ್ವಿ. ಇನ್ನಷ್ಟು ಮಾಹಿತಿಯನ್ನು ವೈದ್ಯರಿಂದ ಪಡೆಯೋಣ. ಆನಂದ್, ಸಾಮಾನ್ಯವಾಗಿ ಈ ಆರೋಪಿಯಲ್ಲಿ ಎಷ್ಟು ವಿಧಗಳಿವೆ, ಯಾವ ರೀತಿ ಕ್ಲಾಸಿಫೈ ಮಾಡ್ಬೋದು ಇದನ್ನ? ಸೊ ಇದು 5 ಸ್ಟೇಜಸ್ಗಳಿವೆ ಇದರಲ್ಲಿ. ಸೊ ಅದು ಹೆಂಗಾಗತ್ತೆ ಅಂದ್ರೆ ಈ ರಕ್ತ ಬೆಳವಣಿಗೆ ಎಲ್ಲಿ ನಿಂತಿದ್ಯೋ ಅದು ಮುಂದೆ ಹೋಗಕ್ಕೆ ಪ್ರಯತ್ನ ಪಡುತ್ತೆ ಒಂದ್ಸತಿ ಮಗು ಹೊರಗಡೆ ಬಂದ್ಮೇಲೆ, ಅಂದ್ರೆ ಬರ್ತ್ ಆದ್ಮೇಲೆ. ಸೊ ಇದು ತನ್ನಷ್ಟಿಗೆ ಮುಂದೆ ಹೋಗ್ಬೇಕಾದ್ರೆ ಮಗುದು ಸ್ಟ್ರೆಂತ್ ಬಾಕಿ ಎಲ್ಲ ಕಂಡೀಷನ್ ಸರಿ ಹೋಗಿದ್ರೆ ತನ್ನಷ್ಟಿಗೆ ಮುಂದೆ ಹೋಗ್ತಾ ಇರತ್ತೆ. ಅದೆಲ್ಲೋ ಅರ್ಧ ದಾರಿಯಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಆವಾಗ ಒಂದು ಲೈನ್ ಬಂದ್ಬಿಡತ್ತೆ. ಅಂದ್ರೆ ಆ ಲೈನು ರಕ್ತ ಎಲ್ಲಿದೆ ಮತ್ತು ರಕ್ತ ಎಲ್ಲಿಲ್ಲ ಅದನ್ನ ಡಿಮಾರ್ಕೇಟ್ ಮಾಡುತ್ತೆ. ಸೊ ಇದು ಸ್ಟೇಜ್ 1. ಸ್ಟೇಜ್ 2 ಅಲ್ಲಿ ಆ ಲೈನ್ ಸ್ವಲ್ಪ ದಪ್ಪ ಆಗುತ್ತೆ. ಸೊ ಅದು 3 ಡೈಮೆನ್ಷನಲಿ ಹೇಳ್ಬೇಕಾದ್ರೆ ಒಂದು ಗೋಡೆ ತರ ಆಗ್ಬಿಡುತ್ತೆ. ಈ ಗೋಡೆ ಬಂದ್ರೆ ಸ್ಟೇಜ್ 2 ಆಗುತ್ತೆ. 3ನೇ ಸ್ಟೇಜ್ ಅಲ್ಲಿ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಈ ರಕ್ತ ಬೆಳವಣಿಗೆ ಆ ಗೋಡೆಯನ್ನು ದಾಟಬೇಕು ಅಂತ ಪ್ರಯತ್ನ ಮಾಡಿ ಈ ರಕ್ತ ಬೆಳವಣಿಗೆ ಎಲ್ಲ ಬ್ಲಡ್ ವೆಸಲ್ಸ್ ಆ ಗೋಡೆಯಿಂದ ಹೊರಗಡೆ ಬಂದು ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಶುರು ಆಗುತ್ತೆ. ಅದು 3ನೇ ಸ್ಟೇಜ್. 4ನೇ ಸ್ಟೇಜ್ ನಲ್ಲಿ ಆಲ್ರೆಡಿ ರೆಟಿನಾ ಡಿಟ್ಯಾಚ್ ಆಗಕ್ಕೆ ಶುರು ಆಗ್ಬಿಟ್ಟಿದೆ. ಸೊ ಅಂದ್ರೆ ಮೊದಲು ನರ ಎಲ್ಲಿ ಕೂತಿತ್ತು ತನ್ನ ಜಾಗದಲ್ಲಿ ಅದು ನರ ಇವಾಗ ಕಿತ್ಕೊಂಡು ಹೊರಗಡೆ ಬರ್ತಾ ಇದೆ. ಸ್ಟೇಜ್ 4 ಅಲ್ಲಿ ಒಂದು ಅರ್ಧ ಮುಕ್ಕಾಲ್ ಡಿಟ್ಯಾಚ್ಮೆಂಟ್ ಆಗ್ಬಹುದು. 5ನೇ ಸ್ಟೇಜ್ ಅಲ್ಲಿ ಇಡೀ ರೆಟಿನಾ ಡಿಟ್ಯಾಚ್ ಆಗ್ಬಿಡುತ್ತೆ. ಮತ್ತೆ ನರ ಮತ್ತೆ ಮೆದುಳಿಗೆ ಬರುವ ಸಿಗ್ನಲ್ ಕನೆಕ್ಷನ್ ಅದೆಲ್ಲ ಹೋಗ್ಬಿಡತ್ತೆ. ಅಂಡ್ ದಟ್ ವಿಲ್ ಬಿ ದ ಲಾಸ್ಟ್ ಸ್ಟೇಜ್. ಆಗ ಅಂಧತ್ವ, ಶಾಶ್ವತವಾದಂತಹ ಅಂಧತ್ವ ಮಕ್ಕಳನ್ನ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಓಕೆ, ಈಗ ನಿಮ್ಮ ಕಡೆಯಿಂದ ಅಂದ್ರೆ ಕಿಡ್ರೋಪ್ ಕಡೆಯಿಂದ ಸಾಕಷ್ಟು ಅವೇರ್ನೆಸ್ ಬಗ್ಗೆ ಗಮನ ಕೊಡ್ತಾ ಇದ್ದೀರಾ, ಅಂದ್ರೆ ಸ್ಕ್ರೀನಿಂಗ್ ಬಗ್ಗೆ ಸಾಕಷ್ಟು ಗಮನ ಕೊಡ್ತಿದ್ದೀರಾ. ಸೊ ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಸೊ ಇದು ನಮ್ಮ ದೇಶದಲ್ಲಿ ಆಕ್ಚುಲಿ 2,70,00,000 ಮಕ್ಕಳು ಪ್ರತಿ ವರ್ಷ ಜನಿಸ್ತಾರೆ. ಅದರಲ್ಲಿ 20 ಲಕ್ಷ ಮಕ್ಕಳಿಗೆ ಆರೋಪಿ ಸ್ಕ್ರೀನಿಂಗ್ ಬೇಕಾಗತ್ತೆ. ಮತ್ತೆ ನಮ್ಮ ಸ್ಪೆಷಲಿಸ್ಟ್ ನಾವು ನೋಡಿದ್ರೆ ಒಂದು 500 ರೆಟಿನಾ ಡಾಕ್ಟರ್ಸ್ ಇದ್ದಾರೆ, ಅದರಲ್ಲಿ 20 ಆರೋಪಿ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ನಮ್ಮ ಹಳ್ಳಿಗಳಲ್ಲಿ ಇಂಥ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಕ್ಕೆ ಸ್ಪೆಷಲಿಸ್ಟ್ ಇಲ್ಲ. ಸೊ ಆ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆ ಒಂದು 4 ವರ್ಷ ಹಿಂದೆ ಒಂದು ಕಾರ್ಯಕ್ರಮ ಶುರು ಮಾಡಿತ್ತು. ಅದು ನಾನು ಹೇಳಿದಂಗೆ ಡಿಜಿಟಲ್ ಕ್ಯಾಮರಾ ಇಂದ ನಾವು ಟೆಕ್ನಿಷಿಯನ್ಸ್ ಅನ್ನ ಆ ಹಳ್ಳಿಗಳಲ್ಲಿ ಕಳಿಸ್ತೀವಿ. ಅವರು ಎಲ್ಲೆಲ್ಲಿ ಸ್ಪೆಷಲಿಸ್ಟ್ ಇಲ್ಲ ಅವರು ಟೆಕ್ನಿಷಿಯನ್ಸ್ ಆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಫೋಟೋಗ್ರಾಫ್ ತೆಗೆದು ಇಂಟರ್ನೆಟ್ ಮೂಲಕ ನಮ್ಗೆ ಕಳಿಸ್ತಾರೆ ಫೋಟೋ. ನಾವು ನಮ್ದು ಕಂಪ್ಯೂಟರ್ ಇರಲಿ ಫೋನಲ್ಲಿ ಇರಲಿ ಇಮೇಜನ್ನು ಫೋಟೋವನ್ನು ಲೈವ್ ಆಗಿ ನೋಡಿಕೊಂಡು ಅದರದ್ದು ರಿಪೋರ್ಟ್ ಕೊಡ್ಬೋದು. ಆ ರಿಪೋರ್ಟ್ ಮತ್ತೊಮ್ಮೆ ಅವ್ರಿಗೆ ಇಂಟರ್ನೆಟ್ ಮೂಲಕ ಹೋಗುತ್ತೆ. ಮತ್ತು ಅವರು ಅದೇ ಸೆಂಟ್ರಲ್ ಇದ್ದಾಗ ಅದರ ರಿಪೋರ್ಟ್ ಅವರು ಪ್ರಿಂಟ್ಔಟ್ ತಗೋಬೋದು, ತಾಯಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಆ ಡಾಕ್ಟ್ರಿಗೆ ಹೇಳ್ಬೋದು. ಮತ್ತು ಮುಂದೆ ನೆಕ್ಸ್ಟ್ ಮಗುಗೆ ಏನು ಮಾಡಬೇಕು, ಚಿಕಿತ್ಸೆ ಬೇಕಾ, ಮತ್ತೊಮ್ಮೆ ಫಾಲೋ ಅಪ್ ಮಾಡಬೇಕಾ, ಇದೆಲ್ಲ ನಾವು ಇಂಟರ್ನೆಟ್ ಮೂಲಕ ಮಾಡ್ತಾ ಇದ್ದೀವಿ. ಶುರು ಮಾಡಿದಾಗ ಒಂದು 6 ಸೆಂಟರ್ಸ್ ಅಲ್ಲಿ ಶುರು ಮಾಡಿರೋದು. ಈಗ ಒಂದು 53 ಸೆಂಟರ್ ಆಗಿದೆ. ಇದರಲ್ಲಿ ಸದರ್ನ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ನಾವು ಕರ್ನಾಟಕ ಸರ್ಕಾರದ ಸಹಯೋಗದಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಉತ್ತರ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಆಲ್ರೆಡಿ ಆಲ್ಮೋಸ್ಟ್ ಒಂದು ವರ್ಷದಿಂದ ಇದು ಸ್ಕ್ರೀನಿಂಗ್ ನಡೀತಾ ಇದೆ ಅಲ್ಲಿ. ಮತ್ತೆ ಬೇರೆ ಬೇರೆ ಹಾಸ್ಪಿಟಲ್ಸ್ ಹೋಗಿ ಅಲ್ಲಿ ಸುತ್ತಮುತ್ತ ಮಕ್ಕಳಿಗೆ ಕರೆದು ಸ್ಕ್ರೀನಿಂಗ್ ಮಾಡಿ ಚಿಕಿತ್ಸೆ ಅಲ್ಲೇ ಕೊಟ್ಟು, ಅಂದ್ರೆ ಮಕ್ಕಳಿಗೆ ಇಲ್ಲಿ ಬೆಂಗಳೂರು ಬರೋದ ಅವಶ್ಯಕತೆ ಇಲ್ಲ, ಅಲ್ಲೇ ನಾವು ಹೋಗ್ಬಿಟ್ಟು ಚಿಕಿತ್ಸೆ ಕೊಟ್ಟು ಅಲ್ಲೇ ಎಲ್ಲ ಮುಗಿಸಿ ಬರ್ತಾ ಇದ್ದೀವಿ. ಸೆಂಟ್ರಲ್ ಕರ್ನಾಟಕದ ಜಿಲ್ಲೆಗಳನ್ನು ಈ ವರ್ಷ ಶುರು ಆಗುತ್ತೆ. ಅದು ಅದೇ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಆಗಿದೆ. ಸೊ ಇವಾಗ ಟ್ರೀಟ್ಮೆಂಟ್ಸ್ ಅಂತ ಹೇಳಿದ್ರೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಸಿಗುತ್ತೆ ಮಕ್ಕಳಿಗೆ? ಯಾಕಂದ್ರೆ ನೀವು ಹೇಳಿದ್ರೆ ಕೊನೆ ಸ್ಟೇಜ್ ಬಂದು ದಾಟ್ಬಿಡ್ತು ಅಂದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗುತ್ತೆ. ಟ್ರೀಟ್ಮೆಂಟ್ ಅಲ್ಲಿ ಯಾವೆಲ್ಲ ರೀತಿಯ ವಿಧಗಳಿವೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ? ಯಾಕಂದ್ರೆ ಎಳೆಯ ಮಕ್ಕಳು ಸಾಕಷ್ಟು ಕೇರ್ ಬೇಕಾಗುತ್ತೆ. ಹೌದು. ಸೊ ಈ ಟ್ರೀಟ್ಮೆಂಟ್ ನಾವು NICU ಒಳಗಡೆನೆ ಕೊಡ್ಬೋದು. ಅಂಡ್ ಟ್ರೀಟ್ಮೆಂಟು ಶಸ್ತ್ರಚಿಕಿತ್ಸೆನೇ, ಬಟ್ ಹೊಲಿಗೆ ಕಟಿಂಗು ಆ ಥರ ಏನೂ ಇಲ್ಲ. ಈ ಟ್ರೀಟ್ಮೆಂಟ್ ನಾವು ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತೀವಿ. ಲೇಸರ್ ಒಂದು ಸ್ಪೆಷಲ್ ಲೈಟ್ ಸೋರ್ಸ್, ಡಯಾಬಿಟಿಕ್ ರೆಟಿನೋಪತಿ ಬಾಕಿ ಕಂಡೀಷನ್ಸ್ ಅಲ್ಲೂ ಯೂಸ್ ಆಗುತ್ತೆ. ಈ ಲೇಸರ್ ನಾವು ಏನು ಮಾಡ್ತೀವಿ ಅಂದ್ರೆ ಆ ಕಣ್ಣಿನ ನರನಲ್ಲಿ ಫೋಕಸ್ ಮಾಡಿಕೊಂಡು ಎಲ್ಲೆಲ್ಲಿ ರಕ್ತ ಹೋಗ್ತಾ ಇಲ್ಲ ಅಂದ್ರೆ ಆ ಅಡ್ಡದ ಮುಂದೆ ಅಲ್ಲಿ ಮಾತ್ರ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಎಲ್ಲೆಲ್ಲಿ ರಕ್ತ ಹೋಗ್ತಾ ಇಲ್ಲ ಆ ನರ ಜಾಗದಿಂದ ಒಂದು ವಿಷ ಬರ್ತಾ ಇದೆ. ಇಟ್ಸ್ ಲೈಕ್ ಅ ಟಾಕ್ಸಿನ್. ಆ ಟಾಕ್ಸಿನ್ ಅನ್ನು ತೆಗಿಬೇಕಾದ್ರೆ ನಾವು ಲೇಸರ್ ಅಲ್ಲಿ ಕೊಟ್ರೆ ಆ ವಿಷವನ್ನು ಹೋಗುತ್ತೆ, ಆ ಅಡ್ಡವನ್ನು ಬಿದ್ದೋಗುತ್ತೆ. ಅಂಡ್ ಅಫ್ಕೋರ್ಸ್ ಅದು ಇಮಿಡಿಯೇಟ್ಲಿ ಆಗಲ್ಲ, 1-2 ವಾರ ಬೇಕು. ಒಂದ್ಸತಿ ಆ ಅಡ್ಡ ಬಿದ್ದೋಗಿದ್ಮೇಲೆ ರಕ್ತ ಬೆಳವಣಿಗೆ ಅದನ್ನ ದಾಟಿ ಆ ಲೇಸರ್ ಏರಿಯಾ ಜಾಗದ ಮೇಲೆ ಹೋಗಿ ಅದಕ್ಕೂ ಸರಿ ಮಾಡಿಸುತ್ತೆ. ಸೊ ಟ್ರೀಟ್ಮೆಂಟು ಎನಿವೇರ್ ಬಿಟ್ವೀನ್ 20 ನಿಮಿಷ ಮತ್ತೆ 1 ಅವರ್ ಡಿಪೆಂಡ್ ಆಗುತ್ತೆ ಎಷ್ಟು ಏರಿಯಾ ಇದೆ, ಎಷ್ಟು ಸಿವಿಯರ್ ಇದೆ, ಮತ್ತೆ ಮಗು ಎಷ್ಟು ಸಿಕ್ಕಿದೆ. ಸೊ ಬಿಕಾಸ್ ನಾವು ಜ್ಞಾನ ತಪ್ಪಿಸಿ ಮಾಡೋದ ಅವಶ್ಯಕತೆ ಇಲ್ಲ. ಸ್ಪೆಷಲ್ ಡ್ರಾಪ್ಸ್ ಕೊಡ್ತೀವಿ. ಆ ಡ್ರಾಪ್ಸ್ ಹಾಕಿ
ಹಾಕಿದ ತಕ್ಷಣ ಮಗುಗೆ ನೋವು ಗೊತ್ತಾಗಲ್ಲ, ಮತ್ತೆ ಬಾಯಿಂದನೂ ಗ್ಲೂಕೋಸು ಮತ್ತೆ ನಮ್ಮ ಪೀಡಿಯಾಟ್ರಿಷಿಯನ್ ಸಹಯೋಗದಿಂದ ಮಗುಗೆ ಮಾನಿಟರ್ ಮಾಡೋದು ಅದೆಲ್ಲ ಜೊತೆಗೆ ನಾವು ಟ್ರೀಟ್ಮೆಂಟ್ ಮಾಡೋದು. ಓಕೆ, ಒಂದ್ಸಲ ಟ್ರೀಟ್ಮೆಂಟ್ ಆದ್ಮೇಲೆ ಮತ್ತೆ ನಾವು ಸ್ಕ್ರೀನಿಂಗ್ ಮಾಡ್ತಾ ಇರಬೇಕಾಗತ್ತಾ ಇಷ್ಟು ಟೈಮ್ಗೆ, ಅಥವಾ ಒಂದು ಸಲ ಟ್ರೀಟ್ಮೆಂಟ್ ಮುಗೀತು ಅಂದ್ರೆ ಮುಗೀತಾ, ಎಲ್ಲಾನು ಮುಗಿಯತ್ತಾ? 90% ಆಫ್ ದ ಟೈಮ್ ಒಂದೇ ಟ್ರೀಟ್ಮೆಂಟ್ ಅಲ್ಲಿ ಇಡೀ ಕಾಯಿಲೆ ಹೋಗ್ಬಿಡುತ್ತೆ. 10% ಕೇಸಸ್ ಅಲ್ಲಿ ಮತ್ತೊಮ್ಮೆ ಒಂದು ಲೇಸರ್ ಕೊಡೋದ ಅವಶ್ಯಕತೆ ಬರಬಹುದು, ಎಸ್ಪೆಷಲಿ ಸಿವಿಯರ್ ಕೇಸಸ್ ಅಲ್ಲಿ. ಅದು 1-2 ವಾರದ ಒಳಗಡೆ ಕೊಡಬೇಕಾಗತ್ತೆ. ಒಂದ್ಸತಿ ಅಡ್ಡ ಬಿದ್ದೋಗಿ ರಕ್ತ ಬೆಳವಣಿಗೆ ತನ್ನಷ್ಟಿಗೆ ತುದಿಗೆ ಹೋಗ್ಬಿಟ್ರೆ ಅದು ಯೂಶಲಿ 1-1.5 ತಿಂಗಳು ಅಲ್ಲಿ ಆಗ್ಬಿಡತ್ತೆ. ಒಂದ್ಸರಿ ಆದ್ರೆ ಯೂಶಲಿ ಅದು ಸಕ್ಸಸ್ ತುಂಬಾ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಲೇಸರ್ ಸಕ್ಸಸ್ 95-98% ಅಂತ ಹೇಳ್ಬಹುದು ಕರೆಕ್ಟ್ ಸ್ಟೇಜಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ. ವೆರಿ ನೈಸ್. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಅವಧಿಗೆ ಮುನ್ನ ಹುಟ್ಟಿರುವಂತಹ ಮಕ್ಕಳ ಪೋಷಕರು ನಿಜವಾಗಿಯೂ ಗಮನ ಹರಿಸಬೇಕಾಗಿರುವಂತಹ ವಿಷಯ. ಆರೋಪಿ ತೊಂದರೆ ಕಾಣಿಸ್ಕೊಳ್ಳುತ್ತೆ, ಶಾಶ್ವತ ಅಂಧತ್ವ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮಲ್ಲಿ ಅಂತಹ ಮಕ್ಕಳಿದ್ರೆ ಖಂಡಿತ ಎಚ್ಚೆತ್ಕೊಳ್ಳಿ, ಯಾಕಂದ್ರೆ ತಿಂಗಳ ಲೆಕ್ಕದಲ್ಲಿ ಇದು ಸಾಕಷ್ಟು ಅಪಾಯ ಉಂಟು ಮಾಡುವಂತಹದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.